ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. 2018ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಬಿರುಗಾಳಿಯೇ ಎದ್ದಿತ್ತು. ಆ ಬಿರುಗಾಳಿ ಯಾವುದಪ್ಪ ಅಂದರೆ ಮೀಟು ಅನ್ನುವಂಥ ಆ ಒಂದು ಬಿರುಗಾಳಿ. ಸೊ ಅದಾದ ನಂತರ ಸ್ಯಾಂಡಲ್ವುಡ್ನಲ್ಲಿ ಈ ಮೀಟು ಬಿರುಗಾಳಿ ಅನ್ನೋದು ಸ್ವಲ್ಪ ತಣ್ಣಗಾಗಿತ್ತು ಅಂತಲೇ ಹೇಳ್ಬೋದು. ಆದರೆ ಈಗ ಈ ಒಂದು ಆ ಮೀಟು ಘಾಟಿಗೆ ಮತ್ತೆ ಪೆಟ್ರೋಲ್ ಸುರಿದು ಅದರ ಒಂದು ಬಿಸಿಯನ್ನು ಮತ್ತಷ್ಟು ಹೆಚ್ಚಿಸುವಂಥ ಒಂದು ಕೆಲಸವನ್ನು ಮಾಡಿದರೆ ನಿರ್ದೇಶಕ. ಅಂದರೆ ನಿರ್ದೇಶಕ ಅನ್ನೋದಕ್ಕಿಂತ ಅವ್ರನ್ನ ಕಾಂಟ್ರವರ್ಸಿ ನಿರ್ದೇಶಕ ಮಠ ಗುರುಪ್ರಸಾದ್ ಅಂದರೆ ತಪ್ಪಾಗಲ್ಲ. ಸೊ ಏನಕ್ಕೆ ಅಂತಂದರೆ ನಿನ್ನೆ ಅಂದರೆ ರಂಗನಾಯಕ ಒಂದು ಮಠ ಎದ್ದೇಳು ಮಂಜುನಾಥ ಚಿತ್ರಗಳ ನಂತರ ನವರಸ ನಾಯಕ ಜಗ್ಗೇಶ್ ಹಾಗೂ ಗುರುಪ್ರಸಾದ್ ಅವರ ಒಂದು ಕಾಂಬಿನೇಷನ್ನಲ್ಲಿ ಬಂದಿರುವಂತಹ 3ನೇ ಸಿನಿಮಾ ರಂಗನಾಯಕ. ಈ ಒಂದು ಸಿನಿಮಾದ ಮೊದಲ ಹಾಡು ನಿನ್ನೆ ಒಂದು 4 ಗಂಟೆ 5 ನಿಮಿಷಕ್ಕೆ ಒಂದು ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿರುವಂಥದ್ದು. ಈ ಒಂದು ರಂಗನಾಯಕ ಚಿತ್ರದ ಹಾಡಿನಲ್ಲಿ ಏನು ಗಾಳಿ ತಂಗಾಳಿ ಹಾಡು ನೀ ಕನ್ನಡ ಅನ್ನುವಂಥ ಒಂದು ಕನ್ನಡದ ಭಾಷಾ ಪ್ರೇಮ ಇರುವಂತಹ ಒಂದು ಅದ್ಭುತವಾದಂಥ ಒಂದು ಹಾಡು ಅಂದರೂ ಕೂಡ ತಪ್ಪಾಗಲ್ಲ. ಒಂದು ನಮ್ಮ ಕನ್ನಡದ ಸೊಗಡನ್ನು ಎತ್ತಿ ಹಿಡಿಯುವಂಥ, ನಮ್ಮ ಕನ್ನಡದ ಬೆಲೆಯನ್ನು ಸಾರುವಂತಹ ಒಂದು ಹಾಡಂದರೆ ತಪ್ಪಾಗಲ್ಲ. ಅದರ ನಡುವೆ ಈ ಹಾಡಿನಲ್ಲಿ ಒಂದು ವಿವಾದಾತ್ಮಕ ಒಂದು ಕಾಂಟ್ರವರ್ಷಿಯಲ್ ಆದಂತಹ ಒಂದು ಸಾಹಿತ್ಯವನ್ನು ಸೇರಿಸಿದ್ದಾರೆ ಮಠ ಗುರುಪ್ರಸಾದ್ ಅವರು ಅಂದರೆ ತಪ್ಪಾಗಲ್ಲ. ಏನು ರಂಗನಾಯಕ ಚಿತ್ರದ ಗಾಳಿ ತಂಗಾಳಿ ಅನ್ನುವಂಥ ಆ ಹಾಡಿನಲ್ಲಿ ಮೀಟು ಶ್ರುತಿ ಅನ್ನುವಂತಹ ಒಂದು ಸಾಹಿತ್ಯವನ್ನು ಬರೆಯುವ ಮುಖಾಂತರ ಒಂದು ಹಾಡಿನ ಮುಖಾಂತರ ಒಂದು ಬಿರುಗಾಳಿಯನ್ನೇ ಎಬ್ಬಿಸಿದ್ದಾರೆ ಗುರುಪ್ರಸಾದ್ ಅವರು ಅಂದರೆ ಕೂಡ ತಪ್ಪಾಗಲ್ಲ. ಇನ್ನು ಈ ವಿಚಾರವಾಗಿ ಗುರುಪ್ರಸಾದ್ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕೊಡುವಂತಹ ಸಮರ್ಥನೆಯೇ ಬೇರೆ. ಏನಂತ ಅಂದರೆ ಈ ಹಾಡು ಅಂದರೆ ಶ್ರುತಿ ಅನ್ನುವಂಥದ್ದು ಈ ಕರ್ನಾಟಕದಲ್ಲಿ ಅವರೊಬ್ಬರೇ ಅಲ್ಲ, ಬಿಗ್ ಬಾಸ್ಗೆ ಹೋಗಿದಂತಹ ನಮ್ಮ ಹಿರಿಯ ನಟಿ ಶ್ರುತಿ ಅವರು ಇದ್ದಾರೆ. ಅದರ ಜೊತೆಗೆ ಮೀಟು ಆರೋಪ ಮಾಡಿರುವಂತಹ ಶ್ರುತಿಯರನ್ನು ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದಂತಹ ಗುರುಪ್ರಸಾದ್ ಅವರು ನಾನು ಉದ್ದೇಶಪೂರ್ವಕವಾಗಿಯೇ ಈ ಒಂದು ಸಾಹಿತ್ಯವನ್ನು ಬರೆದಿದ್ದೀನಿ, ಅದರಲ್ಲೂ ಮೀಟು ಶ್ರುತಿ ಅನ್ನುವಂತಹ ಏನು ಆ ಒಂದು ಸಾಹಿತ್ಯ ಇದೆ, ಶ್ರುತಿ ಹರಿಹರನ್ ಅವರನ್ನು ನಾನು ಟಾರ್ಗೆಟ್ ಮಾಡಿಯೇ ಆ ಒಂದು ಸಾಹಿತ್ಯವನ್ನು ಬರೆದಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಗುರುಪ್ರಸಾದ್ ಅವರು ತಮ್ಮ ಸಾಹಿತ್ಯವನ್ನು ಸಮರ್ಥನೆ ಮಾಡ್ಕೊತಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಈ ಒಂದು ಹಾಡು ಆ ಒಂದು ಸಾಹಿತ್ಯ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಮೀಟು ಘಾಟಿಗೆ ಒಂದಷ್ಟು ಮತ್ತೆ ಪುಷ್ಟಿ ಕೊಡುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅನುಮಾನ ಕಾಡ್ತಿರುವಂಥದ್ದು. ಏನಕ್ಕೆ ಅಂತಂದರೆ ನಾನು ಅವರನ್ನು ಟಾರ್ಗೆಟ್ ಮಾಡಿ ಆ ಒಂದು ಸಾಹಿತ್ಯವನ್ನು ಬರೆದಿದ್ದೀನಿ. ಅವರೆಲ್ಲ ಶ್ರುತಿ ಅವರೆಲ್ಲ ಕರ್ನಾಟಕದವರೇ ಅಲ್ಲ, ಎಲ್ಲಿಂದಾನೋ ಬಂದು ಕರ್ನಾಟಕದಲ್ಲಿ ಒಂದು ಕಾಂಟ್ರವರ್ಸಿಯನ್ನು ಮಾಡ್ತಿದ್ದಾರೆ. ಅವರು ನಾನು ಪತಿವ್ರತೆ ಅಂತ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ ಶ್ರುತಿ ಹರಿಹರನ್ ಅವರು ಅನ್ನುವಂಥ ನಿಟ್ಟಿನಲ್ಲಿ ಹಿಗ್ಗಾಮುಗ್ಗ ಆ ಶ್ರುತಿ ಹರಿಹರನ್ ಅವರ ವಿರುದ್ಧ ನಿರ್ದೇಶಕ ಗುರುಪ್ರಸಾದ್ ಅವರು ಗುಡುಗಿರುವಂಥದ್ದು. ಅದರ ಜೊತೆಗೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಶ್ರುತಿ ಹರಿಹರನ್ ಅವ್ರಿಗೆ ಮೀಟು ಆ ಥರದ ಒಂದು ಅನುಭವ ಆದ ತಕ್ಷಣ ಅವರು ಒಂದು ದೂರನ್ನು ಏಕೆ ನೀಡಲಿಲ್ಲ? 6 ವರ್ಷಗಳ ನಂತರ ಬಂದು ಅವರು ಯಾಕೆ ಮೀಟು ಆರೋಪ ಮಾಡಬೇಕಾಗಿತ್ತು? ಕನ್ನಡ ಚಿತ್ರರಂಗದಲ್ಲಿ ಮೀಟೂನೂ ಇಲ್ಲ, ಘಾಟೂನೂ ಇಲ್ಲ, ಯಾವುದೂ ಇಲ್ಲ. ಇವರು ಉದ್ದೇಶಪೂರ್ವಕವಾಗಿಯೇ ಹೊರಗಡೆಯಿಂದ ಬಂದು ಕನ್ನಡ ನಾಡನ್ನು ಗಬ್ಬೆಬ್ಬಿಸುವಂಥ ಒಂದು ಕೆಲಸವನ್ನು ಮಾಡೋದಕ್ಕೋಸ್ಕರ ಈ ಒಂದು ಆರೋಪವನ್ನು ಮಾಡಿದ್ದಾರೆ ಅಂತ ನೇರವಾಗಿ ಆ ಗುರುಪ್ರಸಾದ್ ಅವರು ಶ್ರುತಿ ಹರಿಹರನ್ ಅವರ ವಿರುದ್ಧ ಗುಡುಗಿರುವಂಥದ್ದನ್ನ ನಾವು ಮಾತಾಡಿಸುವಂಥ ಸಂದರ್ಭದಲ್ಲಿ ನಾವು ಕೂಡ ಅವರ ಆ ಒಂದು ಸಂದರ್ಶನದಲ್ಲಿ ನಮಗೆ ಸಿಕ್ಕಿದ್ದಂತಹ ವಿಚಾರ ಅದು. ಮತ್ತು ಅದರ ಜೊತೆಗೆ ಏನಪ್ಪ ಅಂತಂದರೆ ಯಾರಾದರೂ ಒಂದು ಚೀಲವನ್ನು ಕಳ್ಕೊಂಡ್ರೆ ಆ ಚೀಲವನ್ನು ಕಳ್ಕೊಂಡ ತಕ್ಷಣವೇ ಒಂದು ದೂರನ್ನು ಪೊಲೀಸರಿಗೆ ಒಂದು ದೂರನ್ನು ನೀಡ್ತಾರೆ. ಯಾರು ಕೂಡ ನನ್ನ ಕೈ ಚೀಲ ಕಳೆದೋಯ್ತು ಅದನ್ನು ಹುಡುಕು ಕೊಡಿ ಅಂತ 6 ವರ್ಷಗಳ ನಂತರ ಯಾರು ಹೋಗಿ ಪೊಲೀಸ್ ಠಾಣೆಗೆ ದೂರನ್ನು ಕೊಡೋದಿಲ್ಲ. ಸೊ ಆ ಥರದ ಒಂದು ಕೈ ಚೀಲ ಕಳೆದೋದ್ರೇ ಒಂದೇ ದಿನಕ್ಕೆ ಅವತ್ತೇ ಹೋಗಿ ದೂರನ್ನು ನೀಡ್ತಾರೆ. ಇದು ಶೀಲದ ವಿಚಾರ ತಾಯಿ. 6 ವರ್ಷಗಳ ನಂತರ ನೀನು ಬಂದು ಕಂಪ್ಲೇಂಟ್ ನೀಡಿದರೆ ಯಾರು ಅದನ್ನು ಒಪ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನೇರವಾಗಿ ಶ್ರುತಿ ಹರಿಹರನ್ ಅವರ ವಿರುದ್ಧ ಅವರು ಪತಿವ್ರತೆ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನುವಂಥ ಕಿಡಿ ಆದಂತಹ ಮಾತನ್ನು ಆಡುವ ಮುಖಾಂತರ ಮತ್ತೆ ಸ್ಯಾಂಡಲ್ವುಡ್ನಲ್ಲಿ ಮರೆಯಾಗಿದ್ದಂತಹ ಮೀಟು ಘಾಟಿಗೆ ಗುರುಪ್ರಸಾದ್ ಅವರು ಪೆಟ್ರೋಲ್ ಸುರಿದಿದ್ದಾರೆ ಅಂದ್ರೇ ತಪ್ಪಾಗಲ್ಲ. ಸೊ ಈಗಾಗಲೇ ಆ ಒಂದು ಪ್ರಕರಣದ ನಂತರ ಕ್ಲೀನ್ ಚಿಟ್ ಅದೊಂದು ಕೋರ್ಟ್ನಲ್ಲೂ ಕೂಡ ಅದಕ್ಕೆ ಯಾವುದೇ ಪೂರಕವಾದಂತಹ ದಾಖಲೆಗಳಿಲ್ಲದೆ ಅದು ಕೋರ್ಟ್ನಲ್ಲೂ ಕೂಡ ಆ ಕೇಸು ಮುಂದುವರಿಯದೆ ಕೊಲಾಪ್ಸ್ ಆಗಿದ್ದನ್ನು ನಾವು ನೋಡಿದ್ವಿ. ಸೊ ಇದರ ನಡುವೆ ಈಗ ಗುರುಪ್ರಸಾದ್ ಅವರ ಈ ಒಂದು
ಖಾರವಾದಂತಹ ಒಂದು ಹೇಳಿಕೆ, ಖಾರವಾದಂಥ ಒಂದು ಅವರ ಒಂದು ಹಾಡಿನ ಸಾಹಿತ್ಯ ಯಾವ ಮಟ್ಟಕ್ಕೆ ಹೋಗುತ್ತೆ, ಈ ಒಂದು ವಿಚಾರವಾಗಿ ಶ್ರುತಿ ಹರಿಹರನ್ ಅವರು ಯಾವ ರೀತಿಯಾದಂಥ ಒಂದು ರಿಯಾಕ್ಟ್ ಮಾಡ್ತಾರೆ, ಗುರುಪ್ರಸಾದ್ ಅವರ ವಿರುದ್ಧ ಗುಡುಕ್ತಾರ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕು. ಅದರ ಜೊತೆಗೆ ಅದರ ನಡುವೆಯೂ ಕೂಡ ಗುರುಪ್ರಸಾದ್ ಅವರು ತುಂಬ ವಿವಾದಾತ್ಮಕವಾಗಿಯೇ ಮಾತಾಡಿದರು ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಅವರೇನು ಸಾಚಾಲ ಅನ್ನುವಂಥ ನಿಟ್ಟಿನಲ್ಲೇ ಅವರು ಮಾತಾಡಿದಂತಹ ಗುರುಪ್ರಸಾದ್ ಅವರು ಯಾರೋ ಒಬ್ಬ ನಾಯಕ ನಟರು, ಸ್ಟಾರ್ ನಟರು ಶ್ರುತಿ ಹರಿಹರನ್ ಅವರನ್ನು ನನ್ನ ಸಿನಿಮಾಗೆ ನಾಯಕಿಯಾಗಿ ಮಾಡಿ ಅಂತ ಬಂದು ಕೂಡ ಹೇಳಿದರು. ಇದನ್ನೆಲ್ಲ ನೋಡಿದ್ರೆ ಏನು ಸ್ವಾಮಿ, ಇಂಡಸ್ಟ್ರಿಯಲ್ಲಿ ಯಾವುದೇ ಮೀಟು ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಗುರುಪ್ರಸಾದ್ ಅವರು ತಮ್ಮ ಹಾಡಿನ ಸಾಹಿತ್ಯಕ್ಕೆ ಸಮರ್ಥನೆಯನ್ನು ಮಾಡ್ಕೊಳ್ಳುವುದರ ಜೊತೆಗೆ ಶ್ರುತಿ ಹರಿಹರನ್ ಅವರ ವಿರುದ್ಧ ಒಂದು ಖಾರವಾದಂತಹ ಹೇಳಿಕೆಯನ್ನು ಕೊಟ್ಟುವ ಮುಖಾಂತರ ಈ ಒಂದು ಗಾಳಿ ತಂಗಾಳಿ ಹಾಡಿಗೆ ಒಂದು ಬಿರುಗಾಳಿಯನ್ನು ಸೇರಿಸಿದ್ದಾರೆ ಅಂತ ಅನ್ಬೋದು. ಸೊ ಒಂದು ಕಡೆ ಏನಾದರೂ ಗುರುಪ್ರಸಾದ್ ಅವರು ಇದ್ದ ಕಡೆ ಒಂದು ವಿವಾದ, ಕಾಂಟ್ರವರ್ಸಿ ಅನ್ನೋದು ಅವರ ಬೆನ್ನ ಜೊತೆಯಲ್ಲೇ ಇರುತ್ತೆ, ಅವರ ಹೆಗಲ ಮೇಲೆ ಇರುತ್ತೆ ಅನ್ನುವಂಥದ್ದು. ಸೊ ಈ ಒಂದು ಶ್ರುತಿಯರನ್ನು ಮೀಟು ವಿಚಾರವಾಗಿ ಮತ್ತೆ ಆ ವಿಚಾರವನ್ನು ಕೆಣಕಿರುವಂಥದ್ದು, ಈ ಒಂದು ಸಿನಿಮಾದ ಪ್ರಮೋಷನ್ಗೋಸ್ಕರ ಏನಾದರೂ ಗುರುಪ್ರಸಾದ್ ಅವರು ಮತ್ತೆ ಮೀಟು ಘಾಟ್ನ ಕೆಣಕಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಚರ್ಚೆ ಆಗ್ತಿದೆ. ಅದರ ಜೊತೆಗೆ ಗುರುಪ್ರಸಾದ್ ಅವರು ಕೂಡ ಈ ರೀತಿಯಾಗಿ ಗುಡುಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಏನು ಈ ಮೀಟು ಶ್ರುತಿ ಯಾವ ಘಟ್ಟಕ್ಕೆ ಹೋಗುತ್ತೆ, ಶ್ರುತಿ ಹರಿಹರನ್ ಅವರು ಏನಾದರೂ ಗುರುಪ್ರಸಾದ್ ಅವರಿಗೆ ಒಂದು ಮಾತಿನ ಮುಖಾಂತರ ಒಂದು ತಿರುಗೇಟು ಕೊಡ್ತಾರ, ಅದನ್ನು ಹೊರತುಪಡಿಸಿ ಕಾನೂನು ಮುಖಾಂತರ ಏನಾದರೂ ಗುರುಪ್ರಸಾದ್ ಅವರಿಗೆ ಬಿಸಿ ಮುಟ್ಟಿಸ್ತಾರ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದು ನಮ್ಮ ನ್ಯೂಸ್18 ಕನ್ನಡದ ಈ ಕ್ಷಣದ ಒಂದು ವಿಶೇಷವಾಗಿತ್ತು. ನಾಳೆ ಇದೇ ರೀತಿಯಾದಂಥ ಒಂದು ಸ್ಪೆಷಲ್ ಕಂಟೆಂಟ್ ಮುಖಾಂತರ ನಾವು ಡಿಜಿಟಲ್ ಲೈವ್ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.